ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ನಿಮಗೆ ಸಂಸಾರ ಹೇಳೋರು ಭಾಳ ಮಂದಿ ಸಿಗ್ತಾರೆ. ಕೇಳೋರು ಸಿಕ್ಕರ ನಾವೇನು ಕಮ್ಮಲ್ಲ, ನಾವು ಕಂಡಬಟ್ಟಿ ಹೇಳೋರೆ ಸಂಸಾರ ಸುದ್ದಿ. ಆದರೆ ನಿನಗೆ ದೇವ್ರ ಬಗ್ಗೆ ಹೇಳೋರು ಯಾರು? ನಿನ್ನ ಬುದ್ಧಿ ತಿದ್ದವ್ರು ಯಾರು? ನಿನಗೆ ಪುಣ್ಯ ಪಾಪದ ಲೆಕ್ಕ ತೋರಿಸೋರು ಯಾರು? ನಿನಗೆ ಪುಣ್ಯ ಪಾಪದ ಲೆಕ್ಕ ತೋರಿಸ್ಬೇಕು, ಸ್ವರ್ಗ ನರಕದ ಲೆಕ್ಕ ತೋರಿಸ್ಬೇಕು, ನಿನ್ನ ಜೀವನ ಹಿತ ಆಗೋದು ತೋರಿಸ್ಬೇಕು, ನಿನ್ನ ಬದುಕಿನೊಳಗೆ ಶಾಂತಿ ಸಿಗುವಂಗೆ ವ್ಯವಸ್ಥೆ ಮಾಡಬೇಕು. ಯಾವ ಮಾತಿನಿಂದ ನಿನ್ನ ಮನಸ್ಸು ಶಾಂತ ಆಗ್ತದೋ, ಯಾವ ವ್ಯವಹಾರದಿಂದ ನಿನ್ನ ಬುದ್ಧಿ ಸ್ಥಿರ ಆಗ್ತದೋ ಹಾಗೆ ಪ್ರೇರಣೆ ಮಾಡೋವನಿಗೆ ಸಂತ, ಸದ್ಗುರು, ಮಹಾತ್ಮ ಅಂತ ಕರೀತಾರೆ. ಷಣ್ಮುಖ ಶಿವಯೋಗಿಗಳ ವಚನ. ಜೇವರ್ಗಿ ಒಳಗೆ ಒಬ್ಬರು ಶರಣರಾಗಿ ಹೋಗಿದ್ದಾರೆ. ಷಣ್ಮುಖ ಶಿವಯೋಗಿಗಳಂತ ಮಹಾನ್ ವಿಭೂತಿ ಅಖಂಡೇಶ್ವರನ ಶರಣರವರು. ಅವರ ಆರಾಧ್ಯ ದೈವ ಅಖಂಡೇಶ್ವರ. ಅವರೊಂದು ಮಾತು ಬಹಳ ಚಂದ ಹೇಳುತ್ತಾರೆ. ಈ ಮನಸ್ಸದಲ್ಲ, ಈ ಮನಸ್ಸಿನಾಗೆ ಎಲ್ಲ ಗಡಬಡದ. ಜಡವಾಗಿರ್ತಕ್ಕಂಥ ಶರೀರ, ಚೇತನವಾಗಿರುವ ಆತ್ಮ, ಇವೆರಡಕ್ಕೆ ಮಧ್ಯದೊಳಗೆ ನಿಂತು ಬ್ಯಾಲೆನ್ಸ್ ಮಾಡೋದು ಮನಸ್ಸು. ಈ ಮನಸ್ಸು ಈಟ ಚಂದದ, ಈ ಮನಸ್ಸು ಏಟ ಚಂದದ ಒಟ್ಟು ಕೆಟ್ಟದ. ಎರಡೂ ರೀತಿಯದ. ಭಾಳ ಚಂದದ ಅಂತ ಭರೋಸಾ ಮಾಡಿ ಅದು ಹೇಳಿದಿ ಕೇಳಿದಿ ಒಯ್ದು ಖಡ್ಡದಾಗ ಹಾಕ್ತಂತ ತಿಳ್ಕೊ. ಆದರೆ ಬೆನ್ನು ಹತ್ತಿದವ್ರಿಗೆ ಯಾರಿಗೂ ಸುಖ ಆಗಿಲ್ಲ. ಎಲ್ಲರೂ ಅದ್ರ ಬೆನ್ನು ಹತ್ತಿ ಅದ್ರ ಗುಲಾಮ ಆದವ್ರೆ. ಭಾರಿ ಮಜಾ. ಯಾಕೆ ಹೋದೆವು? ನನ್ನ ಮನಸ್ಸು. ಯಾಕೆ ಬಂದು? ನನ್ನ ಮನಸ್ಸು. ಯಾಕೆ ನೋಡ್ದಿ? ನನ್ನ ಮನಸ್ಸು. ನೋಡ್ರಿ ಹೆಂಗದ. ನಿನ್ನ ನಿರ್ಣಯ ನಿನ್ನ ಕೈಯಾಗಿಲ್ಲ. ಮನಸ್ಸು ಹ್ಯಾಂಗ ಮಾಡಂತದ ಹಂಗೆ ಮಾಡ್ತಿ. ಶಾಸ್ತ್ರ ಹೇಳ್ತದ ಭಾರಿ ಚಂದ. ಏನಂತದ ಅಂದ್ರೆ ಎಂಥ ಅದ್ಭುತವಾದ ಮಾತನ್ನ ಹೇಳಿದ್ರು. ಮತೋವಾ ಯತ್ರ ಗಶ್ಯಂತಿ ತತ್ರ ಗಶ್ಯಂತಿ ವಾನರಾಹ. ಸ್ಪಷ್ಟ ಹೇಳಿದ್ರು ಅವರು. ಮನಸ್ಸಿನ ಬೆನ್ನ ಹತ್ತಿ ನಡೆಯವನಿಗೆ ಮಂಗ್ಯ ಅಂತ ಕರಿಬೇಕು ಅಂದ. ಮನಸ್ಸಿನ ಬೆನ್ನ ಹತ್ತಿ ನಡೆಯವ ಅವನಿಗೆ ಮಂಗ್ಯ ಅಂತ ಕರಿಬೇಕು. ಶ್ರುತೋವ ಯತ್ರ ಗಶ್ಯಂತಿ. ಶಾಸ್ತ್ರ ಹೇಳಿದಂಗ, ಸದ್ಗುರು ಹೇಳಿದಂಗ, ಮಹಾಪುರುಷರು ಹೇಳಿದಂಗ ನಡೆದಿ ಅಂದ್ರೆ ಅವನಿಗೆ ಮನುಷ್ಯ ಅನ್ನಬೇಕು ಅಂತಾರ. ಸಂತರು ಇಟ್ಟು ಕಳಕಳಿಯಿಂದ ಹಾಡಿ ಅವ್ರ ಪದ್ಯದ ಮೂಲಕ, ಪ್ರವಚನದ ಮೂಲಕ, ವಚನಗಳ ಮೂಲಕ, ಅಭಂಗಗಳ ಮೂಲಕ, ಕೀರ್ತನೆಗಳ ಮೂಲಕ ಭಾಳ ಚಂದ ಹೇಳಿದ್ರು. ಒಬ್ಬ ಮಹಾಪುರುಷರ ಪದ್ಯ ಕೇಳಿರ್ಬೇಕು ನೀವು. ಸುದ್ರಾಸಿ ಕೂಡರೆಪ್ಪ ಮುದ್ರಾದ ಕುದುರೆ ಮೇಲ ಹಾರಿದ್ರ ಜೋಕು ಹೋದತೋ, ಭದ್ರಗಿರಿ ಬಿಟ್ಟರಾಡವಿ ಪಾಲವಾದತೋ, ನಿದ್ರೆಯಲ್ಲಿ ಕುಳತಿದ್ರ ನೆನಪು ಹೋದತು ಅಂತ ನೀವೊಂದು ಹಾಡು ಕೇಳಿರ್ಬೇಕು. ಮುದ್ರಾದ ಕುದುರೆ ಯಾವುದು ಅಂದ್ರೆ ಮನಸ್ಸು. ಮನಸ್ಸಿನ ಮ್ಯಾಲ ಲಕ್ಷ್ಯ ಇಡು. ನಿನ್ನ ಮನಸ್ಸು ಏನೇನು ಮಾಡ್ತದ ಅಂತ ಸುಮ್ಮ ಧ್ಯಾನ ಮಾಡಿ ನೋಡು. ಅದು ಏನೇನು ನೆನೆಸ್ತದ, ಅದಕ್ಕೆ ಏನೇನು ಬೇಕಾಗ್ಯದ. ಆ ಮನಸ್ಸು ಏನು ಬೇಡ್ಲತ್ತದಲ್ಲ ಅದಕ್ಕೆ ಬೇಡಿದ ಕೊಟ್ಟ ಅಂದ್ರೆ ಅದರ ಅನುಭವ ಮಾಡಿ ಅದಕ್ಕೇನು ಪಾಪ ಬರ್ತದೋ, ಅದಕ್ಕೇನು ಪುಣ್ಯ ಬರ್ತದೋ. ಯಾವ ಮನುಷ್ಯ ಧರ್ಮಾಧರ್ಮಗಳ ವಿಚಾರ ಮಾಡಿ, ಪುಣ್ಯ ಪಾಪಗಳ ವಿಚಾರ ಮಾಡಿ ಪ್ರಪಂಚದೊಳಗೆ ಪ್ರವರ್ತ ಆಗ್ತಾನೋ ಆ ಮನುಷ್ಯ ಸಾಧು ಅನಿಸ್ಕೋತಾನ, ಆ ಮನುಷ್ಯ ಸಜ್ಜನ ಅನಿಸ್ಕೋತಾನ, ಆ ಮನುಷ್ಯ ಸಂತ ಅನಿಸ್ಕೋತಾನ. ಅಡಾವು ತೆಗಿಬೇಕಲ್ರಿ. ಈ ವ್ಯಾಪಾರ ಉದ್ಯೋಗ ಮಾಡ್ತಾರ, ಅಡಾವು ತೆಗಿಬೇಕು. ಯಾವ ಅಡಾವು ತೆಗೆಯಂಗಿಲ್ಲ. ಇವತ್ತು ಹೊತ್ತು ಮುಡಗತನ ಎಷ್ಟು ಗಿರಾಕಿ ಆಯಿತು, ಎಷ್ಟು ಮಾಲ್ ಹೋಯ್ತು, ಅದರ ರೊಕ್ಕ ಬಾಜಿಗೆ ತೆಗೆದಿಟ್ಟು ನನಗೇಟು ಉಳಿತು. ಗಿರಾಕಿ ಆದಟೆಲ್ಲ ಲಾಭನೇ ಅಂತ ತಿಳ್ಕೊಂಡ ಅಂದ್ರೆ ದಿವಾಳಿ ಆಯ್ತಾನ. ದೀಪಾವಳಿ ಮಾಡಂಗಿಲ್ಲಮ್ಮ. ಬಡ್ಡಿ ಬ್ಯಾಜಲ್ಲಿ ರೊಕ್ಕ ತಂದಿರ್ತಾನೆ, ಅದ್ರ ಬಡ್ಡಿ ಏಟದ ಅದು ಹೋಗ್ಯದ ಇಲ್ಲ. ದುಕಾನ್ದಾಗಿನ ಕರೆಂಟ್ ಬಿಲ್ ಹೋಗ್ಯದ ಇಲ್ಲ. ನೌಕರಿಷ್ಟು ಜನ ಅವ್ರದ್ದೆಲ್ಲ ಪಗಾರ ಹೋಗ್ಯದ ಇಲ್ಲ. ಬಟ್ಟೆದೆಲ್ಲ ಅದರದೆಲ್ಲ ಕೊಟ್ಟಿನ ಇಲ್ಲ. ಇನ್ನು ಆಟೆಲ್ಲ ಖರ್ಚು ಆದಮೇಲೆ ಏಟು ಉಳಿದದ ಅದು ನನ್ನ ಲಾಭ ಅಂತ ದಿನ ಯಾವ ಅಡಾವು ತೆಗಿತಾನ ಅವ ಬಾಳೆ ಚಂದ ಮಾಡ್ತಾನ. ಗಲ್ಲದಾಗ ಗಿರಾಕಿ ಮಾಡಿದ ರೊಕ್ಕ ಎಲ್ಲ ನಂದು ಲಾಭನೇ ಅವ ಅಂತ ತಿಳ್ಕೊಂಡ ಅಂದ್ರೆ ಅವನಂತ ಮೂರ್ಖ ಪ್ರಪಂಚದೊಳಗೆ ಅವಿಲ್ಲ. ಅವ ಭಾಳ ಬೇಗ ದಿವಾಳಿ ಎದ್ದು ಹೋಗುತ್ತಾನೆ. ಸೀದಾ ಮತದ ವ್ಯಾಪಾರಿಗಳಿಗೆ ಕೇಳಿ ಹೇಳ್ತಾರೆ ಅವರು, ಅದ್ರ ಹಣೆ ಬರಿ ಏನದ. ಅದರ ಸಲುವಾಗಿ ಬಹಳ ಸುಂದರವಾಗಿರುವ ಮಾತನ್ನ ಹೇಳಿ, ಸಂಸಾರ ಬರೋಬರಿ ಆಗಬೇಕು, ವ್ಯಾಪಾರ ಉದ್ಯೋಗ ಬರೋಬರಿ ಆಗ್ಬೇಕಂದ್ರೆ ಅಡಾವು ತೆಗಿಬೇಕು. ಹಾಂಗ ನಿನ್ನ ಜೀವನದ ಅಡಾವು ತೆಗೆದಿದ್ದೇನೆ ಎಂದರೆ ನನ್ನ ಕೈಯಿಂದ ಇವತ್ತು ಪಾಪ ಎಷ್ಟಾಯಿತು, ನನ್ನ ಕೈಯಿಂದ ಪುಣ್ಯ ಎಷ್ಟಾಯಿತು. ನನ್ನ ಮನಸ್ಸು ದೇವ್ರ ನೆನಪೇಟು ಮಾಡ್ತು, ಸಂಸಾರಕ್ಕೆ ಏಟು ನೆನೆಸ್ತು.
ಗಂಡ್ರ ಮಕ್ಕಳಿಗೆ ಹೆಂಡ್ರ ಮಕ್ಕಳಿಗೆ ಏಟ ನೆನಸ್ತು, ಪರಮಾತ್ಮನಿಗೆ ಎಷ್ಟು ನೆನಸ್ತು, ವಿಷಯದ ಚಿಂತನ ಏಟು ಮಾಡ್ತು, ಭಗವಂತ ಚಿಂತನ ಎಷ್ಟು ಮಾಡ್ತು. ರಾತ್ರಿ ಮಲ್ಕೊಳ್ಳೋ ಸಮಯದೊಳಗೆ ಇವೆರಡರ ಬಗ್ಗೆ ವಿಚಾರ ಮಾಡ್ದ ಅಂದ್ರೆ ಇವತ್ತಿಲ್ಲ ನಾಳೆ ಅವನು ಗಾಡಿ ಪಟ್ರಿ ಮೇಲೆ ಬರ್ತದ, ಅವ ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಲ್ಲಿಗೆ ಮುಟ್ತಾನ. ಇಲ್ಲ ಅಂದರ ಪರಮಾತ್ಮನಿಗೆ ಹೋಗಿ ಮುಟ್ಟಬೇಕಾದ ನರಕದ ಕಡೆಗೆ ಹೋಗ್ತಾನೆ. ಇದು ಸೀದಾ ಮಾತು. ಅದರ ಸಲುವಾಗಿ ಅವ್ರು ಹೇಳಿದ್ರು, ಈ ಮನಸ್ಸಿನ ಬೆನ್ನು ಹತ್ತಬೇಡ, ಅದು ಹೇಳಿದಂಗೆ ಕೇಳಬೇಡ, ಅದು ನಿನಗೆ ಹಾಳು ಮಾಡ್ತದ. ಅದಕ್ಕೊಂದು ಹೆಸರು ಕೊಟ್ಟರು, ಅದಕ್ಕೆ ಮರ್ಕಟ ಅಂತ ಕರೆದರು.